ಬೆಂಗಳೂರು ನಗರದ ಅತ್ಯಂತ ಜನನಿಬಿಡ ಪ್ರದೇಶವಾದ ಕೆಆರ್ ಮಾರ್ಕೆಟ್ನಲ್ಲಿ ಭಾರೀ ಪ್ರಮಾಣದ ಮೊಬೈಲ್ ಫೋನ್ಗಳು ಕಳ್ಳತನವಾಗಿರುವ ಘಟನೆಗಳು ಬೆಳಕಿಗೆ ಬಂದಿವೆ. ಸದ್ಯ ಹಬ್ಬಗಳ ಖರೀದಿಯ ಸಂಭ್ರಮದಲ್ಲಿದ್ದ ಸಾರ್ವಜನಿಕರಿಗೆ ಕಳ್ಳರು ಶಾಕ್ ನೀಡುತ್ತಿದ್ದು, ಹೂವು ಹಣ್ಣು ಖರೀದಿಸಿ ಡಿಜಿಟಲ್ ಪಾವತಿ ಮಾಡಲು ಹೊರಟಾಗ ಅಥವಾ ಮನೆಗೆ ಕರೆ ಮಾಡಲು ಹೋದಾಗ ಮೊಬೈಲ್ ಮಾಯವಾಗಿರುವುದು ತಿಳಿದುಬಂದಿದೆ. ಅಲ್ಲದೆ ಸುಮಾರು 50ಕ್ಕೂ ಹೆಚ್ಚು ಮೊಬೈಲ್ ಕಳ್ಳತನ ಪ್ರಕರಣಗಳು ವರದಿಯಾಗಿದ್ದು, ಸಂತ್ರಸ್ತರು ಕೆಆರ್ ಮಾರ್ಕೆಟ್ ಪೊಲೀಸ್ ಠಾಣೆ ಹಾಗೂ ಇ-ಲಾಸ್ಟ್ ಆಪ್ ಮೂಲಕ ಸಾಲು ದೂರುಗಳನ್ನು ದಾಖಲಿಸಿದ್ದಾರೆ. ಇನ್ನು ಈ ಸರಣಿ ಕಳ್ಳತನಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಕೆಆರ್ ಮಾರ್ಕೆಟ್ ಪ್ರದೇಶದಲ್ಲಿ ಅತ್ಯಾಧುನಿಕ ಫೇಸ್ ರೆಕಗ್ನಿಷನ್ ಎಐ ಕ್ಯಾಮೆರಾಗಳನ್ನು ಅಳವಡಿಸಲು ನಗರದ ಎಲ್ಲಾ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಇದೇ ವೇಳೆ ಗೌರಿ ಗಣೇಶ, ದಸರಾ ಹಾಗೂ ದೀಪಾವಳಿ ಬರಲಿರುವುದರಿಂದ ಮಾರ್ಕೆಟ್ಗೆ ಲಕ್ಷಾಂತರ ಜನರು ಆಗಮಿಸುವ ಸಾಧ್ಯತೆ ಇದೆ. ಈ ವೇಳೆ ಸಾರ್ವಜನಿಕರ ಸುರಕ್ಷತೆ ಮತ್ತು ಕಳ್ಳತನ ತಡೆಯುವುದಕ್ಕೆ ಈ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಾರ್ಕೆಟ್ ಅಂತಂದ್ರೆ ಅದೊಂದು ದೊಡ್ಡ ಜನ ಯಾವಾಗಲೂ ಸೇರುವಂತ ಸ್ಥಳ. ಕೆಆರ್ ಮಾರ್ಕೆಟ್ ಅಂತಂದ್ರೆ ಎಲ್ಲಾ ರೀತಿಯಾದಂಥ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಜನಗಳು, ಸಾರ್ವಜನಿಕರು, ಬೆಂಗಳೂರಿನ ನಗರದ ಜನರು ಹೋಗಲೇಬೇಕು, ಹೋಗಿಯೇ ಹೋಗ್ತಾರೆ. ಹಾಗಾಗಿ ಆ ಮೊಬೈಲ್ ಕಳ್ಳತನ ಮಾಡೋರಿಗೂ ಗೊತ್ತು, ಇಲ್ಲಿ ಜನರ ಒತ್ತಡ ಇದ್ದಾಗ ನಾವು ಆರಾಮಾಗಿ ಕಳ್ಳತನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಕಳ್ಳತನ ಮಾಡಿರ್ತಾರೆ. ಇದು ಇವಾಗ ಬೆಳಕಿಗೆ ಬಂದಿರೋ ಕಾರಣ ಒಂದಿಷ್ಟು ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ತಾ ಇದೆ. ಎಐ ಫೇಸ್ ರೆಕಗ್ನೇಷನ್ ಕ್ಯಾಮೆರಾಗಳನ್ನು ಇನ್ನಷ್ಟು ಕ್ಲಾರಿಟಿಯಾಗಿ ಯಾರು ಕಳ್ಳತನ ಮಾಡಿದ್ದಾರೆ ಅನ್ನೋದು ಫೇಸ್ ನೀಟಾಗಿ ಕಾಣುವಂಥ ಕ್ಯಾಮೆರಾಗಳನ್ನು ಅಳವಡಿಸೋದಕ್ಕೆ ಪೊಲೀಸ್ ಇಲಾಖೆ ನಿರ್ಧಾರವನ್ನು ಮಾಡಿಕೊಂಡಿದೆ. ಈ ಮುಂಚೆನೇ ಇದು ಮಾಡಬೇಕಿತ್ತು, ಬಟ್ ಈಗ ಮಾಡ್ತಿದ್ದಾರೆ. ತುಂಬ ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು.